ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳಾ ದೇವಿ ಅವರು. ರೋಬೋಟಿಕ್ ಸರ್ಜರಿ ಜೊತೆಗೆ ಅವರು ವಿಶ್ವ ದಾಖಲೆ ಮಾಡಿದಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಎಲ್ಲಿ ನೋಡಿದೆಲ್ಲ ಪರಿಮಳ ಅವರೇ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್. ಸುಸ್ವಾಗತ. ಮೊದಲನೇ ನನ್ನ ಪ್ರಶ್ನೆ ಅಂದ್ರೆ, ಎಲ್ಲಿ ನೋಡಿದಲ್ಲೆಲ್ಲ ಆ ಯಾರಿಗೆ ಕೇಳಿ, ಓ ಪಿ ಸಿ ಓಡಿ, ಪಿ ಸಿ ಓಡಿ, ಹುಡುಗಿಯರಿಗೂ ಪಿ ಸಿ ಓಡಿ, ಯುವತಿಯರಿಗೂ ಪಿ ಸಿ ಓಡಿ, ಯಾರಿಗೆ ನೋಡಿದವರೆಲ್ಲ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಪಿ ಸಿ ಓಡಿ ಅಂತ. ಇದು ಏನು ಪಿ ಸಿ ಓಡಿ ಅಂದ್ರೆ ಏನು? ಎಲ್ಲಿ ನೋಡಿದಲ್ಲೆಲ್ಲ ಅದೇ ಕೇಳಿ ಬರ್ತಾ ಇದೆಯಲ್ಲ, ಅದೇನ್ ಪಿ ಸಿ ಓಡಿ? ದಯವಿಟ್ಟು ತಿಳಿಸಿ ನಮ್ಗೆ. ನಮಸ್ಕಾರ ಮೇಡಮ್. ಗುರುವೈ ತಸ್ಮೈ ನಮಃ. ನೀವು ನನ್ನ ಗುರುಗಳು, ನಿಮಗೆ ನಮಸ್ಕಾರ ಮಾಡದೆ ನಾನು ಯಾವುದೋ ಒಂದು ಅಕ್ಷರನೂ ಹೇಳಕ್ ನಾನು ತಯಾರಿಲ್ಲ. ನೀವು ಪಿ ಸಿ ಓ ಕೇಳಿ, ಯಾವುದೇ ಕೇಳಿ, ಫಸ್ಟ್ ನಿಮಗೆ ನಮಸ್ಕಾರ ಮಾಡಿದಷ್ಟು ನನಗೊಂದು ಎನರ್ಜಿ ಬರುತ್ತೆ ಅನ್ನೋದಕ್ಕೆ ನಾನು ಫಸ್ಟ್ ನಿಮಗೆ ತಮ್ಮ ಪಾದಗಳಿಗೆ ನಮಸ್ಕರಿಸಿ ಮುಂದುವರಿಸ್ತೀನಿ. ಈಗ ತಾವು ಪಾಲಿಸಿಸ್ಟಿಕ್ ಓವರಿ ಪಾಲಿಸಿಸ್ಟಿಕ್ ಓವರಿ ಬಗ್ಗೆ ಒಂದು ಹೇಳಿದ್ರಿ ಪದ. ಎಲ್ಲೆಲ್ಲಿ ನೋಡಲ್ಲಿ ನಿನ್ನನ್ನೇ ಕಾಣುವೆ, ಆ ಥರ ಪಿ ಸಿ ಓನೇ ಕಾಣುವೆ. ಯಾವ ಪೇಷಂಟ್ ಬಂದ್ರೂ ನನಗೆ ಪಿ ಸಿ ಓ ಇದೆ ಅಂತನಾರು ಹೇಳ್ತಾರೆ, ಇಲ್ಲ ಪಿ ಸಿ ಓ ಇತ್ತು ಅಂತನಾರು ಹೇಳ್ತಾರೆ ಅವ್ರ ಏಜ್ ಗ್ರೂಪ್ ಮೇಲೆ. ಸೊ ಹೌದು, ಈ ಒಂದು ಹೌದು. ಎಂಟಿಟಿ ಏನಿದೆ ಇದಕ್ಕೆ ನಾನು ಕಾಯಿಲೆ ಅಂತ ಹೇಳೋದಿಲ್ಲ. ಇದು ಹ್ಮ್, ಕಾಯಿಲೆಗಿಂತ ಒಂದು ಫಿಸಿಯಲಾಜಿಕಲ್, ಎಕ್ಸಾಸರ್ಬೇಟೆಡ್ ಫಿಸಿಯಲಾಜಿಕಲ್ ಕಂಡೀಷನ್ ಅಂತ ಹೇಳ್ಬೋದು. ಅಂದ್ರೆ ಇರೋ ಹ್ಮ್, ಒಂದು ಹ್ಮ್, ಹಾರ್ಮೋನ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗಿ ಬಾಡಿನಲ್ಲಿ ಹ್ಮ್, ಕೆಲವು ಲಕ್ಷಣಗಳು ಕಾಣಕ್ ಶುರುವಾಗುತ್ತೆ. ಇದನ್ನ ಹ್ಮ್, ಯಾಕೆ ಹ್ಮ್, ನಾವು ತುಂಬಾ ಕಂಡು ಬರ್ತಾ ಇದೆ ಅಂತಂದ್ರೆ, ಮೋಸ್ಟ್ ಆಫ್ ಅವರ್ ಯೂತ್ ಪಾಪ್ಯುಲೇಷನ್, ನಮ್ದ್ರಲ್ಲಿ ಏನಿಲ್ಲ ಹ್ಮ್, ಅಂದ್ರೂ 1/3 ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಯೂತ್ ಇದ್ದಾರೆ ಅಂತ ಅಂಕಿ ಅಂಶಗಳು ಹ್ಮ್, ಹೇಳುತ್ತೆ. ಆಲ್ಮೋಸ್ಟ್ ಹ್ಮ್, ಈ ಒಂದು ಲಕ್ಷಣಗಳು ಕಂಡು ಬರ್ತಿರೋದು ಯೂತ್ ಅಥವಾ ಈ ಯಂಗ್ ಮಕ್ಕಳಲ್ಲಿ ಅಂತ ಹೇಳ್ಬೋದು. ಅಡೋಲೆಸೆಂಟ್ ಮಕ್ಳಿರ್ಬೋದು, ಟೀನೇಜ್ ಹ್ಮ್, ಮಕ್ಳಿರ್ಬೋದು. ಸೊ ಅವರು ಮೆನ್ಸ್ಟ್ರುಯೇಷನ್ ಟೈಮಿಗೆ ಬರ್ತಿದ್ದಂಗೆ ಹುಡುಗಿಯರಿಗೆ ಸ್ವಲ್ಪ ಹ್ಮ್. ದಿವಸದಲ್ಲೇ ಅವರಿಗೆ ಏನೋ ಫೇಸ್ ಮೇಲೆ ಹೇರ್ಸ್ ಕಾಣಂಗಾಗೋದು, ಅಥವಾ ಹೌದು, ಅವ್ರಿಗೆ ಏನೋ ಹೌದು. ಸ್ಕಿನ್ ಸರಿ ಇಲ್ಲ ಅನ್ಸೋದು, ಏನೋ ಒಂದು ಹ್ಮ್, ಮೈಯಲ್ಲಿ ಬೊಜ್ಜುತನ ಬರಕ್ ಶುರುವಾಗೋದು, ಇದೆಲ್ಲ ಇದಾದಾಗ ಹ್ಮ್, ಹ್ಮ್. ಪೀರಿಯಡ್ಗಳು ರೆಗ್ಯುಲರ್ ಆಗಿ ಆಗೋ ಪೀರಿಯಡ್ 15, 16, 17 ವರ್ಷಕ್ಕೆ ಮೊದಲೇ ಇರೆಗ್ಯುಲರ್ ಇರುತ್ತೆ. ಯಾಕಂದ್ರೆ ನಾವು ಹೌದು, ಒಂದು ಹೌದು. ಎಪಿಸೋಡ್ ಡಿಸ್ಕಷನ್ ಮಾಡಿದ್ವಿ ಹಾರ್ಮೋನ್ಗಳ ಹ್ಮ್, ಏರುಪೇರು ಅಂತ. ಆದ್ರೆ ಇವಾಗ ಹ್ಮ್. ಇನ್ನೊಂದು ಏನಾಗುತ್ತೆ ಅಂದ್ರೆ, ದೇರ್ ಇಸ್ ಸಮ್ ಕಂಡೀಷನ್ ಕಾಲ್ಡ್ ಆಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಸೇರ್ಕೊಂಡಿರುತ್ತೆ. ಸೊ ಹಾ, ಈ ಇದ್ರಿಂದ ಓಕೆ. ಅವ್ರಿಗೆ ಏನಾಗುತ್ತೆ ಮೆಟ್ ಅಂದ್ರೆ, ಎಸ್ಪೆಷಲಿ ಓವರೀಸ್ಗಳ ಒಂದು ಮೇಲೆ, ಮೆಟಬಾಲಿಕ್ ಸಿಂಡ್ರೋಮ್ ತರ. ಹಾ, ಇಟ್ ಇಸ್ ಎ ಹಲವು ಹಾರ್ಮೋನಲ್. ಕಾಯಿಲೆಗಳದ್ದು ಒಂದು ಹಾರ್ಮೋನಲ್ ಇದು ಒಂದು ಗುಂಪು. ಹೌದು, ಇಟ್ ಇಸ್ ಎ ಎಂಡೋಕ್ರೈನಲ್ ಡಿಸಾರ್ಡರ್ ಅಂತ ಹೇಳ್ಬೋದು ನಾವು. ಹಾರ್ಮೋನಲ್ ಎಂಡೋಕ್ರೈನ್ ಡಿಸಾರ್ಡರ್. ಹ್ಮ್. ಎಷ್ಟಾಗುತ್ತೋ ಅಷ್ಟು ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ. ಈ ಹಾ, ಓವರಿಸ್ ಆಕ್ಚುಲಿ ನಮ್ಗೆ ನಾರ್ಮಲ್ ಆಗಿ ಕಾಣಬೇಕು ಸ್ಕ್ಯಾನ್ ಅಲ್ಲಿ, ಹಾ, ಅಲ್ಟ್ರಾಸೌಂಡ್ ಅಲ್ಲಿ. ಬಟ್ ಹಾ, ಇದೆಲ್ಲ ಒಂಥರ ದೊಡ್ಡದಾಗಿ ಬಲ್ಕಿ ಆಗಿ ಹಾ. ಸಾಕಷ್ಟು ಅದರಲ್ಲಿ ಒಂಥರ ಏನು ಅಂದ್ರೆ ನೀರಿನ ಗುಳ್ಳೆಗಳ ತರ ಕಾಣುತ್ತೆ. ಇದೊಂದು ಮುಖ್ಯವಾದ ಒಂದು ನಮ್ಗೆ ಸಿಂಪ್ಟಮ್ ಅನ್ನೋದಕ್ಕಿಂತ ಒಂದು ಸೈನ್ ಇನ್ ಡಯಾಗ್ನೋಸಿಸ್, ಅದಕ್ಕೆ ಇದನ್ನ ಹೇಳಿದೆ. ಸೊ ಹಾ. ಸಾಧಾರಣವಾಗಿ ಪಾಲಿಸಿಸ್ಟಿಕ್ ಓವರಿ ನಮ್ಮ ಒಂದು ಜನಸಂಖ್ಯೆನಲ್ಲಿ ಎಳೆಯ ಹೆಣ್ಮಕ್ಳಿಗೆ ಕಂಡು ಬರುವಂತ ಒಂದು ಕಂಡೀಷನ್ ಅಂತ ಹೇಳ್ಬೋದು. ಏನಿಲ್ಲ ಹ್ಮ್, ಅಂದ್ರೂ 35ರಿಂದ 45, 50% ವರೆಗೂ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ. ಹೇಗೆ ಹಾ, ಈ ಪ್ರಾಸೆಸ್ಡ್ ಫುಡ್ ಹಾ. ಆಹಾರದಲ್ಲಿ ತುಂಬಾ ಬದಲಾವಣೆಗಳು, ಕಲ್ಚರಲ್ ಒಂದು ಚೇಂಜಸ್ ಹ್ಮ್. ಹೇಗಾಗಿದೆಯೋ, ಆದ್ರಿಂದ ಹ್ಮ್. ಒಂದು 45% ವರೆಗೂ ಈ ಪಾಲಿಸಿಸ್ಟಿಕ್ ಓವರಿ ಕಂಡು ಬರ್ತಾ ಇದೆ. ಓಕೆ, ಅವ್ರು ಓಕೆ. ಸಾಮಾನ್ಯವಾಗಿ ಹೇಗ್ ಬರ್ತಾರೆ ಅಂದ್ರೆ, ಈ ಹೆಣ್ಮಕ್ಳು ತಾವಾಗಿ ಏನು ಹಾಸ್ಪಿಟಲ್ಗೆ ಬರಲ್ಲ, ತಾಯಿಗಳು ಹ್ಮ್, ಕರ್ಕೊಂಡ್ ಬರ್ತಾರೆ. ತಂದೆ ಹ್ಮ್, ತಾಯಿಗಳು, ಯಾಕೋ ಹ್ಮ್, ಇವಳಿಗೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ, ಇವಳು ಹ್ಮ್, ಇತ್ತೀಚೆಗೆ ತುಂಬಾ ಲೇಜಿ ಆಗಿದ್ದಾಳೆ, ಅವಳನ್ನ ಬೈಕೊಂಡು ಬರ್ತಾರೆ. ತುಂಬಾ ಕುತ್ಕೊಳ್ತಾಳೆ ಕುತ್ಕೊಂಡಲ್ಲೇ, ಬರೀ ಹ್ಮ್. ಸ್ಕ್ರೀನ್ ಟೈಮ್ ಅಲ್ಲೇ ಇರ್ತಾಳೆ, ಅದಕ್ಕೆ ದಪ್ಪ ಆಗಿರ್ಬೇಕು, ನೋಡಿ ಆಲಸಿ ಡಾಕ್ಟರ್ ಆಗಿದ್ದಾಳೆ. ನೀವಾದ್ರೂ ಹ್ಮ್. ಬುದ್ಧಿ ಹೇಳಿ ಅಂತ ಬರ್ತಾರೆ. ಬಟ್ ಹಾ. ಇರೆಗ್ಯುಲರ್ ಬ್ಲೀಡಿಂಗು ಅವರಿಗೆ ಆಗ್ತಿರೋದಾಗ್ಲಿ, ಅವರಿಗೆ ಆ ಬೊಜ್ಜುತನ ಬರ್ತಿರೋದಾಗ್ಲಿ, ಮುಖದ ಹ್ಮ್, ಮೇಲೆ ಕೆಲವು ಅನಾವಶ್ಯಕವಾಗಿ ಸ್ವಲ್ಪ ಮಟ್ಟಿಗೆ ಈ ಒಂದು ಪಿಂಪಲ್ಸ್ ಅಂತ ಏನಂತೀವಿ, ಮೊಡವೆಗಳು ಯೌವನದ ಹ್ಮ್. ಲಕ್ಷಣ. ಅದು ಒಂದು ಹಾರ್ಮೋನ್ ಹೌದು, ಪ್ರಭಾವ. ಹೌದು, ಆದ್ರೆ ಹೌದು, ಹೌದು, ಅತಿಯಾದ ಹೌದು. ಮೊಡವೆಗಳು, ಮುಖದ ಹ್ಮ್. ಸ್ಕಿನ್ನೇ ಕಾಣದಷ್ಟು ಮೊಡವೆಗಳು, ಮತ್ತು ಹಾ. ಅದಲ್ಲದೆ ಸ್ವಲ್ಪ ಹೇರ್ಸ್ಗಳು, ಮಸ್ಕ್ಯುಲೈನ್ ಅ- ಪ್ಯಾಟರ್ನ್ ಆಫ್ ಹೇರ್ಸ್ ಅಂದ್ರೆ ಅದೇ ತುಟಿಯ ಮೀಸೆ ಮೇಲೆ, ದಾಡಿಗಳು ಬಂದಂಗೆ. ನೆಕ್ ಮೇಲೆ, ಚೆಸ್ಟ್ ಮೇಲೆ ಹ್ಮ್. ಎಲ್ಲ ಅವರಿಗೆ ಹೇರ್ಸ್ಗಳು ಕಂಡು ಒಂಥರ ಅವರು ನಿದ್ದೆನೆ ಮಾಡಿಲ್ವೇನೋ ಅನ್ನೋ ಒಂದು ಒಂದು ಏನಂತಾರೆ ಅಂದ್ರೆ ಅಂದ್ರೆ ಆತರದಲ್ಲಿ ಬರ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ ಮಹಿಳೆಯರ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಡಿಮೆ ಆಗಿ ಗಂಡಸರ ಹೌದು, ಟೆಸ್ಟೋಸ್ಟಿರೋನ್ ಏನಾದ್ರೂ ಜಾಸ್ತಿ ಟೆಸ್ಟೋಸ್ಟಿರಾನ್. ಆಗಿರತ್ತಾ? ಹೌದು 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 ಯಾಕಂತಂದ್ರೆ ಗಂಡಸರಿಗೆ ಗಂಡಸ್ತನ ಬರದೇ ಆ ಟೆಸ್ಟೋಸ್ಟಿರೋನ್ ಹೌದು ಇಂದ. ಹೌದು ಹೌದು So, ಹೌದು ಹುಡುಗಿರಲ್ಲಿ ಅದು ಟೆಸ್ಟೋಸ್ಟಿರೋನ್ ಹೆಚ್ಚಾಗ್ಬಿಟ್ರೆ ಈ ಹೌದು. ತರ ಆಗತ್ತಾ ಅಂತ ನಿಮಗೆ ಅದಕ್ಕೆ ಕೇಳ್ತಾ ನಾವು ಇದ್ದೀನಿ. ಅದಕ್ಕೆ ಹೈಪರ್ ಆಂಡ್ರೋಜನ್ ಸಿಂಡ್ರೋಮ್ ಅಂತಾನೂ ಒಂದೊಂದ್ಸರಿ ಅಂತೀವಿ. ಯಾಕಂದ್ರೆ ಆಂಡ್ರೋಜನ್, ಹಾ, ದಟ್ಸ್ ದ ಹಾ. ಮೇಲ್ ಹಾರ್ಮೋನ್, ಅದು ಜಾಸ್ತಿ ಇರುತ್ತೆ. ಹೈಪರ್ ಹ್ಮ್, ಆಂಡ್ರೋಜನ್, ಇನ್ಸುಲಿನ್ ರೆಸಿಸ್ಟೆನ್ಸು, ಮತ್ತೆ ಹ್ಮ್, ಹೆಚ್ಚಾದ ಈ ಬೊಜ್ಜುತನ, ಇದ್ರ ಮೂರರ ಲಕ್ಷಣ.
ಟಿಪಿಕಲ್ ಪಿ ಸಿ ಓ ಬಂದಾಗ ನಾವು ಹೇಳೋದು. ಓಕೆ. ಸೊ ಅಂದ್ರೆ ಪಾಲಿಸಿಸ್ಟಿಕ್ ಅಂದ್ರೆ ಒಂದು ಬೊಜ್ಜಾಗಿರ್ತಾರೆ. ಹೌದು ಆಮೇಲೆ ಮುಖದ ಮೇಲೆ ಮೊಡವೆಗಳ ಜೊತೆಗೆ ಕೂದಲು ಬಂದ್ಬಿಡುತ್ತೆ. ಹೌದು ಹೌದು. ಮೂರನೇದು ಅವ್ರಿಗೆ ನೀವು ಹೇಳಿದ್ರು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಡಯಾಬಿಟಿಸ್ ಕೂಡ ಬರುತ್ತಾ? ಹಾ ಸಕ್ಕರೆ ಕಾಯಿಲೆ. ಮುಂದಿನ ಮುಂದಿನ ಲಕ್ಷಣ. ಸೊ ನಾವು ಓಕೆ. ಯೂಶಲಿ ಪಾಲಿಸಿಸ್ಟಿಕ್ ಅನ್ನೋ ವರ್ಡ್ ಅನ್ನ ಅನಲೈಸ್ ಮಾಡಿದ್ರೆ, ಪಾಲಿ ಅಂದ್ರೆ ಏನು ಹಾ. ಹೆಚ್ಚಿನದು ಅಂತ, ಸಿಸ್ಟಿಕ್ ಹೌದು. ಅಂದ್ರೆ ಸಿಸ್ಟ್ ಅಂತ. ಓವರೀಸ್ ಅಲ್ಲಿ ಯಾವಾಗಲೂ ಒಂದೋ ಎರಡೋ ಫಿಸಿಯೋಲಾಜಿಕಲ್ ಸಿಸ್ಟ್ಗಳು ಬರೋದು ಸಹಜ. ಯಾಕಂದ್ರೆ ಓವರಿ ಇಸ್ ಆಲ್ವೇಸ್ ಎ ಆಕ್ಟಿವ್ ಆರ್ಗನ್. ಅದು ಒಂಥರ ಹೌದು. ಹೌದು. ಪೀಸೆಂಟ್ ಆಗಿರಲ್ಲ. ಅದು ಎಗ್ ನ ಹೌದು. ಪ್ರೊಡ್ಯೂಸ್ ಮಾಡಬೇಕು, ಎಗ್ ಮತ್ತೆ ಡಿಸಾಲ್ವ್ ಆಗಬೇಕು, ಮೆನ್ಸ್ಟ್ರೇಷನ್ ಹಾ. ಆಗಬೇಕು, ಮತ್ತೆ ಮಂತ್ಲಿ ಮಂತ್ಲಿ ತಿಂಗಳು ತಿಂಗಳಿಗೆ ಹೊಸ ಒಂದು ಎಗ್ ಬರಬೇಕು. ಎಗ್ಗಳು ಬರಬೇಕು. ಹಾ. ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಅದು ಮೆನೋಪಾಸಿಗೆ ಹೋಗ್ಬಿಡುತ್ತೆ. ಅದೇ ಅದ್ರದ್ದು ಲಕ್ಷಣ. ಅಂದ್ರೆ ತಿಂಗಳಿಗೆ ಎಷ್ಟು ಮೊಟ್ಟೆಗಳು ತಯಾರಾಗ್ಬೇಕು? ಹಾ, ಸಾಧಾರಣವಾಗಿ ಒಂದು ಮೊಟ್ಟೆ ಚೆನ್ನಾಗಿ ಮೆಚ್ಯೂರ್ ಆಗಿ ಹೊರಗಡೆ ಬಿದ್ದಾಗ, ಒಂದೋ ಎರಡೋಗಳು ಹಾ. ಬೆಳೆದ್ರೂ ಕೂಡ ಅದರೊಳಗಡೆ ಹಾ. ಒಂದು ಮಾತ್ರ ಮೊಟ್ಟೆ ಚೆನ್ನಾಗಿ ಮೆಚ್ಯೂರ್ ಆಗಿ ಅದು ಹೊರಗಡೆ ಬಿದ್ದಾಗ, ಒಂದು ಹ್ಮ್. ಫಲದತೆಯಾಗಿ ಪ್ರೆಗ್ನೆನ್ಸಿ ಆಗಬೇಕು, ಮದುವೆ ಆದ ಹುಡುಗಿ ಇದ್ರೆ, ಇಲ್ಲ ಅಂದ್ರೆ ಅದು ಡಿಸಾಲ್ವ್ ಆಗಿ 2-3 ದಿವಸದಲ್ಲೇ ಅದು ಡಿಸಾಲ್ವ್ ಆಗೋದ್ರಿಂದ ಅದರ ಹಾರ್ಮೋನ್ ಪ್ರಭಾವ ಏನ್ ಬರುತ್ತೆ, ಹಾ. ಅದರಿಂದ ಅದ್ರ ಮೆನ್ಸ್ಟ್ರುಯೇಷನ್ ಆಗುತ್ತೆ. ಯಾಕಂದ್ರೆ ಎಂಡೋಮೆಟ್ರಿಯಂ ಹಾ. ಒಳಗಡೆ ಎಲ್ಲ ಡೆವಲಪ್ ಆಗ್ಬಿಟ್ಟು. ಬಟ್ ಹಾ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರಿಗೆ ಹಾರ್ಮೋನ್ಗಳ ಪ್ರಭಾವಗಳು ಇಷ್ಟು ಇರುತ್ತೆ ಅಂದ್ರೆ, ಯಾಕಂದ್ರೆ ಅಲ್ಲಿ ಆಂಡ್ರೋಜನ್ ಹಾರ್ಮೋನ್ ಉತ್ಪತ್ತಿ ಆಗಿರುತ್ತೆ. ಇಟ್ ಹ್ಮ್. ಜೆನೆಟಿಕ್ ಪ್ರಾಬ್ಲಮ್ ಆಲ್ಸೋ ಇಲ್ಲಿದೆ. ಹ್ಮ್. ಜೆನೆಟಿಕ್ಸ್ ಕೂಡ ಇಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುತ್ತೆ. ಪಾಪ ಅವರಿಂದನೇ ಹ್ಮ್. ಆಗಿದೆ ಅಂತಲ್ಲ, ಹೆರಿಡಿಟರಿ ಹಾ. ಆಲ್ಸೋ ಪ್ಲೇಸ್ ಎ ಇಂಪಾರ್ಟೆಂಟ್. ಆಮೇಲೆ ಅವ್ರಿಗೆ ಬಂದಿರೋ ಹ್ಮ್. ಬೊಜ್ಜುತನದಲ್ಲೂ ಕೂಡ ಆಂಡ್ರೋಜನ್ ಸ್ಟಿರಾಯ್ಡ್ ಉತ್ಪತ್ತಿ ಆಗುತ್ತೆ. ಅವ್ರು ಸ್ವಲ್ಪ ಆಗುತ್ತೆ. ಹಾ. ಬೇಸಿಕಲಿನೇ ದಪ್ಪ ಇದ್ರೆ ಹಾ. ಸ್ಟಿರಾಯ್ಡ್ ಉತ್ಪತ್ತಿ ಆಗೋದ್ರಿಂದನೂ ಅದು ಮತ್ತೆ ಆಂಡ್ರೋಜನ್ ಆಗಿ ಟೆಸ್ಟೋಸ್ಟಿರನ್ ಆಗಿ ಹ್ಮ್. ಕನ್ವರ್ಟ್ ಆಗಿ, ಅದೇ ಹ್ಮ್. ಓರಿನಲ್ಲಿ ಒಂದ್ ಎಗ್ ಬದಲು ಮಲ್ಟಿಪಲ್ಸ್ ಎಗ್ ಬರಕ್ ಶುರು ಆಗುತ್ತೆ. 1, 2, 3, 4 ಹೀಗೆ ಅಂದ್ರೆ ಬಂದು ಒಂದು ಎರಡು ಅದಕ್ಕೆ ನಾವು ಮಲ್ಟಿಪಲ್ ಸ್ಪರ್ಲ್. ಅಂದ್ರೆ ತುಂಬಾ ಇದು ಸಿಸ್ಟ್ ಅಂತಂದ್ರೆ ಗುಳ್ಳೆಗಳ ತರ, ನೀರು ಹೌದು, ಗುಳ್ಳೆಗಳ ತರ. ಗುಳ್ಳೆಗಳ ತರ, ನೀರಿನ ಓವರಿ ಗುಳ್ಳೆಗಳ ತರ ತುಂಬೆಲ್ಲ ನೀರ್ ಗುಳ್ಳೆಗಳು ಬಂದ್ಬಿಡತ್ತೆ. ಹಾ. ತುಂಬಿರುತ್ತೆ. ಆದ್ರೆ ಒಂದು ಕೂಡ ಸರಿಯಾಗಿ ಮೆಚ್ಯೂರ್ ಆಗಲ್ಲ. ಇದು ಮುಖ್ಯ. ಓ. ಅದ್ರಲ್ಲಿ ಒಂದೆರಡು ಓ. ಮೆಚ್ಯೂರ್ ಓ. ಚೆನ್ನಾಗಾದ್ರೂ ಅದು ಮತ್ತೆ ಮೆನ್ಸ್ಟ್ರುಯೇಷನ್ ಮಾಡುತ್ತೆ. ಇದೆಲ್ಲ ಒಂಥರ, ಈಗ ಹಾ. ಒಂದು ಮರ ಇದೆ, ಅದ್ರೊಳಗಡೆ ಹಣ್ಣುಗಳಿದೆ, ಒಂದು ಸರಿಯಾಗಿ ಹಣ್ಣು ತಿನ್ನಕ್ ಆಗ್ತಾ ಇಲ್ಲ, ಸುಮ್ಮನೆ ಅದೆಲ್ಲ ಹಾ. ಕೆಟ್ಟ ಕೆಟ್ಟ ಹೋಗ್ತಾ ಇದೆ ಅನ್ನಂಗೆ ಆ ತರದ್ದು. ಸೊ ನಾವು ಹಾ. ಹಾ. ಅಲ್ಟ್ರಾಸೋನಾಲಜಿ ಯಾಕೆ ಹೇಳ್ತೀನಿ ಅಂದ್ರೆ, ನೋಡಿದಾಗ ಟಿಪಿಕಲ್ ದ ನೆಕ್ ಆಫ್ ಹ್ಮ್. ಪಲ್ಸ್ ಅಂತ, ನಾವೀಗ ಮುತ್ತಿನ ಹಾರ ಹಾಕೊಂಡ್ರೆ ಹೇಗೆ ಹಾ. ಕಾಣುತ್ತೆ, ಹಾಗೆ ಪಲ್ಸ್ ತರ ಒಂದು ಬಾರ್ಡರ್ ನಲ್ಲಿ ಸಾಕಷ್ಟು ಹಾ. ಎಗ್ಗಳು ಕುತ್ಕೊಳುತ್ತೆ. ನೋಡಕ್ ತುಂಬಾ ಸುಂದರವಾಗಿ ಕಾಣುತ್ತೆ ಅಲ್ಲಿ ಕೂಡ ಅದು. ಸೊ ಓಕೆ. ಇದು ಒಂದು ಓಕೆ. ಓಕೆ. ಮುಖ್ಯವಾದ ಒಂದು ಚಿಹ್ನೆ ನಮ್ಗೆ ಅಲ್ಟ್ರಾಸೋನಾಲಜಿ. ಓ. ಮತ್ತೆ ಅವಳ ಓ. ಬಾಡಿ ವೇಟ್ ಹೆಚ್ಚಿಗೆ ಇರೋದು, ಮತ್ತೆ ಮುಖದ ಮೇಲೆ ಹೇರ್ಸ್ ಇರೋದು, ಮತ್ತೆ ಈ ಪಿಂಪಲ್ಸ್ ಇರೋದು, ಆಮೇಲೆ ಹ್ಮ್. ಪೀರಿಯಡ್ಸ್ ಆಗದೇ ಇಲ್ಲ ಅಂತನೂ, ಇವೆಲ್ಲ ಕಾರಣಗಳಿಂದ ಅವ್ರನ್ನ ನಾವು ಪಾಲಿಸಿಸ್ಟಿಕ್ ಹ್ಮ್. ಓವರಿ ಅಂತ ಹಾಕ್ತಿವಿ. ಇದು ಯಾಕೆ ಆಗುತ್ತೆ ಹ್ಮ್. ಅಂತಂದ್ರೆ, ಲಿವರ್ ಹ್ಮ್. ಮೆಟಾಬಾಲಿಸಮ್ ಅಲ್ಲಿ ಏರ್ಪೇರ್ ಆಗಿರುತ್ತೆ. ಲಿವರ್ ಹಾ. ಹಾ. ಮೆಟಾಬಾಲಿಸಮ್ ತುಂಬಾ ಮುಖ್ಯ. ಯಾರಿಗೇ ಆಗ್ಲಿ, ನಾವು ಸರಿನೋ ತಮಾಷೆಯಾಗಿ ಮಾತಾಡ್ಕೊಳ್ತಾ ಇದ್ವಿ, ಮುನ್ಸಿಪಾಲಿಟಿ ಇದ್ದಂಗೆ ಲಿವರ್ ಅಂದ್ರೆ, ಅದು ಬಾಡಿ ಟಾಕ್ಸಿನ್ಸ್ನೆಲ್ಲ ಹೊರಗಡೆ ಹಾಕ್ಬೇಕು ಅಂತ. ಯಾವಾಗ ಯಾವಾಗ ಈ ಸ್ವಚ್ಛಗೊಳಿಸೋದು, ಸ್ಟಿರಾಯ್ಡ್ಗಳು ಹೆಚ್ಚಿಗೆ ಶುಚಿಗೊಳಿಸೋದು. ಆಯ್ತು, ಹ್ಮ್. ಬೊಜ್ಜುತನದಿಂದ ಸ್ಟಿರಾಯ್ಡ್ ಯಾವಾಗ ಹೆಚ್ಚಿಗೆ ಆಗುತ್ತೆ, ಅವಾಗ ತುಂಬಾ ಹ್ಮ್. ಟಾಕ್ಸಿನ್ಸ್ ಬಂದು ಲಿವರ್ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ಓ. ಲಿವರ್ ಯಾವಾಗ ಸರಿ ಇಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಒಂದಕ್ಕೊಂದು ಓಕೆ. ಕಾಕತಾಳೀಯ ಅನ್ಬೋದು ನಾವಿಲ್ಲಿ. ಅಲ್ಲಿ ಲಿವರ್ ಹಾ. ಸರಿ ಇಲ್ಲ, ಹಾ. ಹಾ. ಅದು ಇಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡ್ತಾ ಇದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಇಲ್ಲ. ಇಟ್ಸ್ ಮೆಟಬಾಲಿಕ್ ಸಿಂಡ್ರೋಮ್, ಇದೆಲ್ಲ ಒಂಥರ ಹೌದು. ಮೆಟಬಾಲಿಕ್ ಹೌದು. ಹೌದು. ಡಿಸೀಸಸ್. ಅದರಿಂದ ಅವಳು ಬೊಜ್ಜುತನ ಹೆಚ್ಚಿಗೆ ಆಗುತ್ತೆ. ಪಾಪ ಅವಳು ಏನು ತಿಂತಾ ಇರ್ಲಿಕ್ಕಿಲ್ಲ ಆ ಮಗು. ಓಕೆ. ಅದೊಂದು ಹಾ. 14 ವರ್ಷದ ಮಗು ಇರ್ಬೋದು, 20 ವರ್ಷದೊಳೆ ಇರ್ಬೋದು. ಏನು ಹ್ಮ್. ಸುಮ್ಮನೆ ಸ್ವಲ್ಪ ತಿಂತಾ ಇದ್ರು, ದಪ್ಪ ಮಾತ್ರ ಅವಳು ಕಡಿಮೆ ಆಗೋದೇ ಇಲ್ಲ. ಸೊ ಓಕೆ. ಇದಕ್ಕೆಲ್ಲ ಹೆರಿಡಿಟ್ರಿ, ಜೆನೆಟಿಕ್, ಮೆಟಬಾಲಿಕ್ ಡಿಸಾರ್ಡರ್, ಇವೆಲ್ಲ ಹ್ಮ್. ಕಾರಣ ಇರುತ್ತೆ. ಬಟ್ ಹ್ಮ್. ಇದನ್ನ ನಾವು ಖಂಡಿತವಾಗಲೂ ಕಡಿಮೆ ಮಾಡ್ಕೋಬಹುದು. ಹ್ಮ್. ಅದು ಹಾಗಿದೆ, ಜೆನೆಟಿಕ್ಸೇ ಅದಕ್ಕೆ ಕಾರಣ, ಮೆಟಬಾಲಿಕ್ ಕಾರಣ ಅಂತ ಬಿಡಕ್ ಬರೋದಿಲ್ಲ ಇದನ್ನ. ಡಾಕ್ಟರ್ ಪರಿಮಳ ದೇವಿ ಅವರೇ, ಈಗ ಆ ಬೊಜ್ಜು ಬಂದಿರೋದ್ರಿಂದ ಅವ್ರಿಗೆ ಪಿ ಸಿ ಓಡಿ ಆಗುತ್ತಾ, ಪಿ ಸಿ ಓಡಿ ಬಂದಿರೋದ್ರಿಂದ ಹಾ, ಬೊಜ್ಜಾಗತ್ತೆ? ನೀವು ಹೌದು. ನನ್ನ ನೋಡಿ ನಗಬಹುದು, ಏನಪ್ಪ ನಮ್ಮ ಮೇಷ್ಟ್ರು ಇಂಥ ಪ್ರಶ್ನೆ ಕೇಳ್ತಾ ಇದಾರೆ ಅಂತ. ಯಾಕಂತಂದ್ರೆ ಮೊಟ್ಟೆ ಮೊದಲು ಕೋಳಿ ಮರಿ ಮೊದಲು ಹೌದು. ಅಂದಂಗೆ, ಇದು ಇವತ್ತು ಏನಾಗಿದೆ, ಕೊರೋನಾ ಬಂದು ಹೋದ್ಮೇಲಂತೂ 30% ಯುವತಿಯರಲ್ಲಿ, ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗಿರೋದ್ರಿಂದ, ಹೌದು ಹೌದು ಈ ಹೌದು ಹೌದು ಬೊಜ್ಜಿನಿಂದ ಇದು ಪಿ ಸಿ ಓಡಿ ಬರ್ತಾ ಇದೆನಾ, ಅಥವಾ ಪಿ ಸಿ ಓಡಿಯಿಂದ ಹೌದು ಇದಕ್ ಬರುತ್ತಾ ಅಂತ ತಿಳಿಸಿ. ಹೌದು ಮೇಡಮ್, ಯು ಆರ್ ಆಲ್ವೇಸ್ ರೈಟ್. ಮೇಷ್ಟ್ರುಗಳು ಯಾವಾಗ್ಲೂ ರೈಟ್ ಅಂತೀವಿ ನಾವು. ಮೇಷ್ಟ್ರು ಅಂದ್ರೆ ಮೇಷ್ಟ್ರೆ ಆತರ. ನಾವು ಹಳೆ ಜನರೇಷನ್ ಅವರು, ನಾವೆಲ್ಲ ಚೇಂಜ್ ಆಗಲ್ಲ. ಆಕ್ಚುಲಿ ಇದು ನಿಜವಾಗ್ಲೂ ಒಂದು ಏನಂತೀವಿ, ಮಿಸ್ಟೀರಿಯಸ್ ಇದು. ಇದು ಎನಿಗ್ಮಾ. ಮೊಟ್ಟೆಯಿಂದ ಕೋಳಿಯಿಂದ ಮೊಟ್ಟೆಯೋ ಅನ್ನೋದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಇನ್ನು. ಹಾಗೆ ಕೂಡ ಇದು ಬೊಜ್ಜಿನಿಂದ ಇದು ಬರ್ತಾ ಇದೆಯಾ, ಅಥವಾ ಇದರಿಂದ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಹೆರಿಡಿಟ್ರಿ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲಿ. ಬಟ್ ಹ್ಮ್. ಏನಾಗುತ್ತೆ ಅಂತಂದ್ರೆ, ಅವರಿಗೆ ಮೊದ್ಲಿಂದನೂ ಸ್ವಲ್ಪ ಲೈಫ್ ಸ್ಟೈಲ್ ಬಗ್ಗೆ
ಹ್ಮ್. ಮನೆಯಲ್ಲಿ ಒಂದು ನಿಜವಾದ ಚಿಕ್ಕಂದ್ರಿಂದ ಒಂದು ಶಿಸ್ತಿನ ಜೀವನ ಇಂತ ಎಲ್ಲ ಮಾಡಿದ ಹಾ. ಮಕ್ಕಳಲ್ಲಿ ನಾವು ನೋಡ್ದಂಗೆ PCO ಹೌದು. ಕಡಿಮೆ ಇದೆ ಅಂತ ಹೇಳ್ಬೋದು. ಕಡಿಮೆ 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 ಕಡಿಮೆ. ಅಥವಾ ಈಗಿನ ಒಂದು ಪರಿಸ್ಥಿತಿನಲ್ಲಿ ಕಾಲೇಜಿಗೆ ಹೋಗೋದು ಬರೋದು, ಆಮೇಲೆ ಮೊಬೈಲ್ ಕೈನಲ್ಲಿ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ. ಆಕ್ಟಿವಿಟಿ ಇಲ್ಲ. ಹೌದು ಕಾಲೇಜಲ್ಲೂ ಹೌದು. ಅಲ್ಲಿನೂ ಯಾವ್ದು ಸ್ಪೋರ್ಟ್ಸ್ ಗಿಟ್ಸ್ ಅಲ್ಲಿ ಇದ್ ಮಾಡೋದಿಲ್ಲ. ಮತ್ತೆ ಮನೆಗೆ ಬಂದ್ಮೇಲೂ ಯಾವುದೇ ಒಂದು ಡೊಮೆಸ್ಟಿಕ್ ವರ್ಕ್ ಅಲ್ಲಿ ಯಾವ್ದ್ರಲ್ಲೂ ಅವ್ರ ಕೈ ಹಾಕದೆ ಆದಷ್ಟು ಹ್ಮ್. ಇದ್ದಾಗ ಆ ಒಂದು ಕೂಡ ಈಗ ನಾವು ಹೇಳುವಾಗ ಸಿಟ್ಟಿಂಗ್ ಡಿಸೀಸ್ ತುಂಬಾ ಇದೆ ಎಲ್ಲರಲ್ಲೂ. ಹೌದು ಅದೆಲ್ಲ ಹೌದು ಸೇರಿ ಹೌದು. ಪುಜಿತನ ಬರ್ಬೋದು. ಬಟ್ ಇಲ್ಲಿ ಹಾ. ಹೆರಿಡಿಟ್ರಿಯಿಂದನೇ ಲಿವರ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಇನ್ನೂ ಹ್ಮ್. ಹೆಚ್ಚಿನ ಬೊಜ್ಜುತನ ಬರುತ್ತೆ. ಆದ್ರೆ ನಾವು ನೋಡಿದ ಹಾಗೆ ಪಾಲಿಸಿಸ್ಟಿಕ್ ಹ್ಮ್. ಓರಿನಲ್ಲಿ ಒಂದು ಸರಿ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡಿದ ತಕ್ಷಣ ತುಂಬಾ ಹಾ. ಚೆನ್ನಾಗಿ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ನಾವು ಅಲ್ಲ, ಇದು ಅವರಿಗೆ ನೀವು ಲೈಫ್ ಇನ್ನೊಂದು ಸ್ಟೈಲ್ ಅಂತಂದ್ರೆ ಜೀವನ ಶೈಲಿ ಅಂತ. ಈಗ ಹೌದು ಹೌದು ಜೀವನ ಶೈಲಿ ಹೃದಯದ ಕಾಯಿಲೆಗಳಿಗಾಗ್ಲಿ, ಬ್ಲಡ್ ಪ್ರೆಷರ್ಗಾಗ್ಲಿ, ಬೊಜ್ಜುತನಕ್ಕಾಗ್ಲಿ, ಎಲ್ಲಕ್ಕೂ ಈ ಜೀವನ ಶೈಲಿ ಬಹಳ ಮುಖ್ಯ. ಈ ಹೌದು. ಜೀವನ ಶೈಲಿ ಅಂದ್ರೆ ಯಾವ ತರ ಜೀವನ ಶೈಲಿ ಈ ಮಕ್ಕಳಲ್ಲಿ ಇರ್ಬೇಕು ಅನ್ನೋದು ದಯವಿಟ್ಟು ತಿಳಿಸಿ. ಅದೇ ಸಾಧಾರಣವಾಗಿ ಈಗ ನಾವು ಅಡೋಲೆಸೆಂಟ್ ಅಲ್ಲಿ ಯಂಗ್ ಏಜ್ ಅಲ್ಲಿ ಸಡನ್ಲಿ ಅವರಿಗೆ ಇದನ್ನೇ ತಿನ್ನು ಅದನ್ನೇ ತಿನ್ನು ಅಂತ ಹೇಳಕ್ ಬರಲ್ಲ. ಆ ಹ್ಮ್. ವಯಸ್ಸಲ್ಲಿ ಅವರು ತಿನ್ನೋ ಹ್ಮ್. ಅಂತ ಒಂದು ವಯಸ್ಸೇ ಅವ್ರಿಗೆ ಏನ್ ಬೇಕೋ ಅದು ಸ್ವೀಟ್ಸು ತಿನ್ಬೋದು, ಹಾ. ಅಥವಾ ಹಾ. ಸ್ವಲ್ಪ ಹಾ. ಎಣ್ಣೆದು ಕರ್ದಿದ್ದು ಅದನ್ನೆಲ್ಲ ತಿನ್ಬೋದು. ಆದ್ರೆ ಹ್ಮ್. ಅದನ್ನೇ ಹಿತಮಿತವಾಗಿ ತಿನ್ಕೊಂಡು ದಿನಾನು ಹೌದು. ಅವರಿಗೆ ನಾವು ಯೋಗ ಮಾಡುವಂತ ಮಕ್ಕಳನ್ನ ನಾವು ಸಡನ್ಲಿ ಹೇಳಕ್ಕಾಗಲ್ಲ. ಈಗ 40-50 ವರ್ಷದವ್ರಿಗೆ ಹೇಳ್ದಂಗೆ ಅವರಿಗೆ ಏನಿದೆಯೋ ಅದು ಚಟುವಟಿಕೆನಲ್ಲಿ ಇರಿ. ನೀವೇನಾದ್ರೂ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಸುಮ್ಮನೆ ಒಂದ್ ಸ್ವಲ್ಪ ಜಾಗಿಂಗ್ ತರನೋ ಏನೋ ಓಡಾಡ್ಕೊಂಡ್ ಬನ್ನಿ. ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಆಕ್ಟಿವಿಟಿಯಲ್ಲಿ ಇರಿ. ಆಮೇಲೆ ಕೈಗೆ ಸಿಕ್ಕಿದನ್ನ ಆದಷ್ಟು ಹೆಚ್ಚಾಗಿ ಬಾಯಿಗೆ ಹಾಕದೆ ಒಂದು ನಿಯಮಿತವಾಗಿ ಊಟ ಮಾಡಿ. ಇದನ್ನೆಲ್ಲ ಮನೆಯಿಂದನೇ ಸಂಸ್ಕಾರದಲ್ಲಿ ಸರಿ 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 ತರಬೇಕಾಗತ್ತೆ. ಸರಿ. ತರಬೇಕಾಗತ್ತೆ. ಯಾಕೆಂದ್ರೆ ತಾಯಿಯೇ ಮೊದಲ ಗುರು. ತಾಯಿ ಹೌದು ಸ್ವಲ್ಪ ಹೌದು. ಹೇಳಲೇಬೇಕಾಗಿರೋದು ಪಾಲಿಸಿಸ್ಟಿಕ್ ಅಲ್ಲಿ ತಾಯಿಯೇ ಖಂಡಿತವಾಗ್ಲೂ ಮೊದಲ ಗುರು, ತಾಯಿಯೇ ಮೊದಲ ವೈದ್ಯ, ತಾಯಿಯೇ ಮೊದಲ ಇದು, ಎಲ್ಲವೂ ತಾಯಿನೇ ಮೊದಲು. ಅಂದ್ರೆ ಹೌದು ನಾವ್ ಹೌದು ಹೇಳ್ತೀವಲ್ಲ, ನೂಲಿನಂತೆ ಸೀರೆ ಅಂದಾಗೆ ಆ ತಾಯಿ ಹ್ಮ್ ಹಾಗೇನೆ ಹ ಈ ಮಕ್ಕಳು ಆಗ್ತಾರೆ. ಹಾಗಾಗಿ ಹೌದು ಆ ಹೌದು ಹೌದು ತಾಯಿಯಿಂದ ಹೌದು ಹೆರಿಡಿಟ್ರಿ ಬರುತ್ತೆ, ತಾಯಿಯಿಂದ ಒಳ್ಳೆ ಗುಣಗಳು ಬರುತ್ತೆ. ಹ ಈ ಹ ಪಿ ಸಿ ಓಡಿಗೂ PCOS ಗೂ ಏನ್ ವ್ಯತ್ಯಾಸ ಅಂತ? ಹಾ PCOD ಇಸ್ ಅಂತಂದ್ರೆ ಪಾಲಿಸಿಸ್ಟಿಕ್ ಓರಿಯನ್ ಅಂತ ಸಿಂಡ್ರೋಮ್ ಅಂತ, ಡಿಸೀಸ್. ಅದು PCOS ಅಂತ ಹೇಳ್ಬೋದು. ಹಾ. ಸಿಂಡ್ರೋಮ್ ಅಥವಾ ಡಿಸಾರ್ಡರ್, ಪಾಲಿಸಿಸ್ಟಿಕ್ ಓಕೆ. ಓರಿ ಡಿಸಾರ್ಡರ್ ಅಂತಾನೆ ಹೇಳ್ಬೋದು. ಹಾ. PCO ನಲ್ಲಿ ನಾವು ಹೇಳ್ದಂಗೆ ಇವಾಗ ಬೊಜ್ಜುತನ, ಮತ್ತೆ ಒಂದ್ ಹಾ. ಸ್ವಲ್ಪ ಪಿಂಪಲ್ಸ್, ಮತ್ತೆ ಹಾ. ಅವರಿಗೆ ಮುಖದ ಮೇಲೆ ಕೂದಲು ಇಷ್ಟೇ ಇರ್ಬೋದು. ಒಂದೊಂದ್ ಸಿಂಗಲ್ ಇದ್ರೂ ಇರ್ಬೋದು. ಒಂದೊಂದ್ಸರಿ ಬರ್ತಾಳೆ ಹುಡುಗಿ, ಏನೂ ಹಾ. ಇರಲ್ಲ, ಬರೀ ಒಂದಿಷ್ಟು ಹೇರ್ಸ್ ಬಂದಿದೆ, ನಾನು ಬ್ಯೂಟಿ ಹ್ಮ್. ಪಾರ್ಲರಿಗೆ ಹೋಗದೆ ಇದ್ರೆ ನನ್ನ ಮುಖ ನಂಗೆ ತೋರ್ಸಕ್ಕೆ ಆಗಲ್ಲ ಹೊರಗಡೆಗೆ, ನಮ್ಮ ಕಾಲೇಜ್ ಹ್ಮ್. ಡೇಸ್ ಅಲ್ಲೆಲ್ಲ ನನಗೆ ಏನ್ ಮಾಡಕ್ಕೂ ತುಂಬಾ ಇನ್ಫೀರಿಯಾರಿಟಿ ಡೆವಲಪ್ ಮಾಡ್ಕೊಳ್ಳೋ ಶುರು ಮಾಡ್ತಾರೆ ಅವರು. ಹೌದು 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 ಅದಿರುತ್ತೆ. ಹೌದು ಸೊ ಹೌದು ಅವಾಗ ಹೌದು. ಅದನ್ನ ನಾವು ಒಂಥರ ಐಸೋಲೇಟೆಡ್ ಪಾಲಿಸಿಸ್ಟಿಕ್ ಓವರಿನಲ್ಲೇ ಮೈಲ್ಡ್ ಹ್ಮ್. PCO ಇದೆ ಅಂತ ಹೇಳಿ ಸ್ಕ್ಯಾನ್ ಹಾ. ಮಾಡಿದಾಗ ಅಲ್ಲೊಂದು ಫ್ಲೂಯಿಡ್ ಲೆವೆಲ್ ಇದೆಯಾ ನೋಡಿ ಹೇಳ್ತೀವಿ. ಹಾ. ಆದ್ರೆ PCOS ಅಲ್ಲಿ ಅದ್ರ ಜೊತೆ ಮತ್ತೆ ಬೇರೆ ಸೇರ್ಕೊಳ್ಳುತ್ತೆ. ನಾವು ಅಂದ್ವಲ್ಲ ಇವಾಗ ಹಾ. ಬೊಜ್ಜುತನ ಆಗಿ ಹಾ. ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್, ಅವ್ರ ಶುಗರ್ ಲೆವೆಲ್ಸ್ ಡಯಾಬಿಟಿಸು. ಕೂಡ ಹೈ ಇರ್ಬೋದು. ಹೈ ಶುಗರ್ ಲೆವೆಲ್ಸ್ ಇರುತ್ತೆ. ಕೂಡ ಹಾ. ಹೈ ಇರ್ಬೋದು. ನಾಟ್ ಹ್ಮ್. ಲೈಕ್ ಡಯಾಬಿಟಿಕ್ ಲೆವೆಲ್, ಬಟ್ ಸ್ವಲ್ಪ ಹ್ಮ್. ನೋಡಿದಾಗ ಶುಗರ್ ಒಂದು ಫಾಸ್ಟಿಂಗ್ ಪ್ರೀ ಶುಗರ್ ಕೂಡ ಪ್ರೀ 100 ಡಯಾಬಿಟಿಕ್ ತರ. ಪ್ರೀ ಡಯಾಬಿಟಿಕ್ ಪ್ರೀ ತರ. ಡಯಾಬಿಟಿಕ್ ತರ ಹ್ಮ್. ಈ ಒಂದು ಹ್ಮ್. ಹ್ಮ್. ಲಕ್ಷಣಗಳು ಇರೋದ್ರಿಂದ. ಆಮೇಲೆ ಹೇರ್ ಲಾಸ್ ಹ್ಮ್. ತುಂಬಾ ಇರುತ್ತೆ. ನನ್ನ ಒಂದು ಓ. ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಓ. ಅಲ್ಲಿ ಓ. ಹೇರ್ ತುಂಬಾ ಹಾ. ತಿನ್ನಾಗಿ ನನ್ಗೆ ಎಷ್ಟು ಕೂದ್ಲಿತ್ತು ಮೇಡಮ್, ನನ್ ಕೂದಲೆಲ್ಲ ಬಿದ್ದೋಗ್ಬಿಡ್ತಾ ಇದೆ ಅಂತ ಬರ್ತಾರೆ ಪಾಪ ಕೆಲವರು. ಪಾಪ. ಹಾ. 20-25 ವರ್ಷದ ಹಾ. ಮಕ್ಕಳು, ತುಂಬಾ ಕೂದಲು ಬಿದ್ದೋಗ್ಬಿಟ್ಟಿದೆ, ನಮ್ಗೆ ಆಕ್ಚುಲಿ ಬೇಜಾರಾಗುತ್ತೆ ನಾವು ಅಂತ. ಏನಂತಂದ್ರೆ ಡೆಲಿವರಿ ಆದಾಗ ಕೂಲ್ನ ಕಳ್ಕೊಳ್ತೀವಿ, ಹೌದು ಹೌದು ಇಲ್ಲ ಹೌದು ಮೆನಪಾಸ್ ಆದ ಕೂಲ್ ಕಳ್ಕೊತೀವಿ. ಆದ್ರೆ ಹೌದು ಈ ಹೌದು ಚಿಕ್ಕ ಹುಡುಗಿಯರ್ನ ಚಿಕ್ಕ ವಯಸ್ಸಿನಲ್ಲಿ ಹೌದು ಕಳ್ಕೊಳ್ಳೋದು ಪಾಪ ಹೌದು ದುಃಖ ಆಗುತ್ತೆ. ತುಂಬಾ ದುಃಖ ಇನ್ನೊಂದು, ಈ ಆಗುತ್ತೆ. ಪಿ ಹೌದು ಸಿ ಓಡಿ ಇದ್ರೆ ಅವ್ರಿಗೆ ಗರ್ಭಿಣಿ ಆಗಕ್ಕೆ, ಗರ್ಭಧಾರಣೆ ಮಾಡಕ್ಕೆ ಏನಾದ್ರೂ ಹಾ ತೊಂದರೆ ಆಗತ್ತಾ? ಬಂಜತನ ಖಂಡಿತವಾಗ್ಲೂ ಏನಾದ್ರೂ ಇಲ್ಲ. ಇಲ್ಲ ಬರ್ಬೋದಾ? ಇಲ್ಲ ಖಂಡಿತವಾಗ್ಲೂ ಇಲ್ಲ. ಈ ಹೇರ್ ಲಾಸು ಹಾ. ಇದನ್ನೆಲ್ಲ ಥಿನ್ನಿಂಗ್ ಆಫ್ ದ ಹೇರ್ಸು ಎಲ್ಲ ಇದು PCOD ನಲ್ಲಿ ತುಂಬಾ ಕಾಮನ್. ಸೊ ಸಾಧಾರಣ ಹಾ. ಇದು ದಿಸ್ ಬಿಕಾಸ್ ಆಫ್ ನಥಿಂಗ್ ಬಟ್ ದಿಸ್ ಹಾರ್ಮೋನಲ್ ಮೆಟಬಾಲಿಸಮ್ ಇಂದ ಬಾಡಿನಲ್ಲಿ ಫ್ರೀ ಹ್ಮ್. ರ್ಯಾಡಿಕಲ್ಸ್ ಹೆಚ್ಚಿಗೆ ಆಗಿರೋದ್ರಿಂದನೂ ಇದು ಬರುತ್ತೆ. ಒಂದ್ಸರಿ ಹೌದು. ಕರೆಕ್ಷನ್ ಮಾಡಿ ಹ್ಮ್. ಸ್ವಲ್ಪ ಹ್ಮ್. ಕೆಲವು ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ರೆ ಹೋಗುತ್ತೆ. ತುಂಬಾ ಒಂದು ತಪ್ಪು ಓಕೆ. ಕಲ್ಪನೆ ಇದ್ರ ಬಗ್ಗೆ ನಾನು ಹೆಚ್ಚಿನದಾಗಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಕೆಲವು ಹೆಣ್ಮಕ್ಳು PCO ಅಂತ ಆಲ್ರೆಡಿ ಒಂದ್ 25-30 ವರ್ಷ ಮಗು ಆಗಿಲ್ಲ, 3-4 ವರ್ಷ ಮದ್ವೆ ಹ್ಮ್. ಆಗಿದೆ ಬರ್ತಾರೆ. ಅವ್ರಿಗೆ ಯಾರೋ ಹ್ಮ್. ಹೇಳ್ಬಿಟ್ಟಿರ್ತಾರೆ ಪಾಪ, ಏನೋ ಒಂದು ತಪ್ಪು ಕಲ್ಪನೆ, ನಿಮ್ ಹ್ಮ್. ಮಗು ಆಗಕ್ ಸಾಧ್ಯ ಇಲ್ಲ, ನೀವು PCO ಇದೆ ಹಾ. ಅಂತ ಯಾರೋ ಹೇಳಿರ್ತಾರೆ. ಅಥವಾ ಇವರೇ ಪಾಪ. ಏನಾದ್ರು ಗೂಗಲ್ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಆ ಕೇಳ್ಕೊಂಡ್ ಬಂದಿರ್ತಾರೆ ಗೊತ್ತಿಲ್ಲ. ಗೂಗಲ್ ಮಾಡ್ಬಿಟ್ಟು ಬಟ್ ಏನೇನೋ ಗುಮಾನಿ ಮಾಡ್ಕೊಳ್ತಾರೆ. ಹೌದು. ಕಲ್ಪನೆಗಳು. ಬಟ್ ಹೌದೌದು ಹೌದು. ಖಂಡಿತವಾಗ್ಲೂ ನಾನು ಮತ್ತೊಂದ್ಸರಿ ಹೇಳಕ್ ಇಷ್ಟಪಡ್ತೀನಿ, PCO ಇದ್ರೆ ನಿಮ್ಗೆ ಮಕ್ಕಳಾಗಲ್ಲ ಅನ್ನೋದು ಇಲ್ಲೇ ಇಲ್ಲ. ಸ್ವಲ್ಪ ಡಿಲೇ ಹೌದು. ಆಗ್ಬೋದು. ಅದು ಡಿಲೇ ಹ್ಮ್. ಬೇರೆ ಕಾರಣಕ್ಕೂ ಇರುತ್ತೆ. ಎಷ್ಟೋ ಜನಕ್ಕೆ ಎಲ್ಲ ನಾರ್ಮಲ್ ಆಗಿದ್ದವ್ರಿಗೂ ಮಕ್ಳುಗಳು ಲೇಟ್ ಆಗ್ಬೋದು. ಬಟ್ ಹ್ಮ್. ನಿಮಗೆ PCO ಇಂದ ಮಕ್ಕಳು ಆಗಲ್ಲ ಅನ್ನೋ ತಪ್ಪು ಕಲ್ಪನೆಯನ್ನ ಬರಬೇಡಿ. ಹಾ. ಇನ್ಫರ್ಟಿಲಿಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಓನ್ಲಿ ಥಿಂಗ್ ಸ್ವಲ್ಪ ನಾವು ಹೆಚ್ಚಿನ ಮುತುವರ್ಜಿಯಿಂದ ಆ ಲೈಫ್ ಸ್ಟೈಲ್ ನಾವು ಹಾ. ಕಡೆಗೂ ನಾವು 360 ಡಿಗ್ರಿ ಮಾಡಿ ಎಲ್ಲಿಗೆ ಬರ್ತೀವಿ ಮೇಡಮ್? ನಿಮ್ಮ ಹಾ. ಚಾನಲ್ಗೆ ಬರ್ತೀವಿ.
ಅಧ್ಯಾತ್ಮ, ಆಹಾರ, ಆರೋಗ್ಯ ಅಲ್ಲಿಗೆ ಬಂದು ನಿಲ್ಲೋದು ಮತ್ತೆ ನಾವು ಬ್ಯಾಕ್ ಟು. ಸೊ ಮಾಡ್ಕೊಂಡು ಹೋದ್ರೆ ಪಿ ಸಿ ಒ ಹ, ಈಸ್ ಡೆಫಿನೆಟ್ಲಿ ವಂಡರ್ಫುಲಿ ಇಟ್ ಕ್ಯಾನ್ ಬಿ ಕ್ಯೂರ್ಡ್. ಯಾಕಂದ್ರೆ ಓಕೆ. ಆ ನಂದೊಂದು ಡೈಲಾಗ್ ಮಾಡ್ಕೊಂಡಿದ್ದೀನಿ, ಟುಡೇಸ್ ಪಿ ಸಿ ಒ ಈಸ್ ಫ್ಯೂಚರ್ ಡಯಾಬಿಟಿಕ್. ನಾ ಓ ಅವ್ರಿಗೆ ಹೇಳ್ತೀನಿ ಇವಾಗ್ಲೇ ಓ ಮಾಡ್ಕೊಳ್ಳಿ. ಓ. ಇದು ನಂದೇ ಹ್ಮ್. ಡೈಲಾಗ್, ಇದು ಒರಿಜಿನಲ್, ಒರಿಜಿನಲ್, ನೋ ಓಕೆ, ಕಾಪಿ ರೈಟ್. ಓಕೆ. ಟುಡೇಸ್ ಪಿ ಸಿ ಹಾಗೇನೆ ಒ. ಅವರು ಪ್ರೆಗ್ನೆಂಟ್ ಆದಾಗ ಕೂಡ ಹಾ, ಗ್ಲೈಕೋಸೋರಿಯಾ ಬರ್ಬೋದು. ಅದು ಎಸ್ ಮುಂದೆ ಎಸ್, ಡಯಾಬಿಟಿಸ್ ಆಗ್ಬೋದು. ಸೊ ಹಾಗಾಗಿ ಡಯಾಬಿಟಿಸ್ ಆಗ್ಬೋದು. ಒಂದರಿಂದ ಒಂದು ಮುಂದೆ ಹೌದು. ಹೋಗುತ್ತೆ ಅಂತ. ಈಗ ಡಯಾಬಿಟಿಸ್ ಕೂಡ ಇಟ್ ಇಸ್ ಕೊನೆಯದಾಗಿ ಮೋರ್ ನಮ್ಮ ರಿಲೇಟೆಡ್ ಟು ವೀಕ್ಷಕರಿಗೆ, ಲೈಫ್ ಸ್ಟೈಲ್. ಓಕೆ, ಹ್ಮ್. ಕೊನೆಯದಾಗಿ ಹೇಳಿ. ನಮ್ಮ ವೀಕ್ಷಕರಿಗೆ ಈ ಪಿ ಸಿ ಒ ಬರದ ಹಾಗೆ ಅವ್ರು ಹೇಗೆ ಇರಬೇಕು ಅಂತ ಹಾ, ಕಿವಿ ಹಾ. ಮಾತನ್ನ ಹೇಳಿ ಮುಗಿಸೋಣ. ಅದೇ ಪಾಲಿಸಿಸ್ಟಿಕ್ ಓವರಿ ಅಥವಾ ಒಂದು ಓವರಿಸ್ ಅಲ್ಲಿ ಹೆಚ್ಚಿನ ಒಂದು ಫಾಲಿಕಲ್ಸ್ ಬಂದು ಒಂದು ಬರುವಂತ ಒಂದು ಕಾಯಿಲೆ. ಅದು ಕನ್ನಡದಲ್ಲಿ ನಮ್ಗೆ ಯಾವುದೇ ವರ್ಡ್ ಇಲ್ಲ. ಪಾಲಿಸಿಸ್ಟಿಕ್ ಹ್ಮ್. ಓವರಿ ಇದೆ ಅನ್ನೋ ಒಂದು ಗಾಬರಿಗೆ ಆಗ್ಬೇಡಿ. ಪಾಲಿಸಿಸ್ಟಿಕ್ ಓವರಿ ಹುಟ್ಟಿಂದಾನೇ ನಿಮಗೆ ಬರಲ್ಲ. ದೇವರು ಬರಲ್ಲ. ಎಲ್ಲರಿಗೂ ಕೊಟ್ಟಂಗೂ ನಿಮ್ಮ ಒಂದು ಅಂಡಾಶಯದಲ್ಲೂ ಸಾಕಷ್ಟು ಒಳ್ಳೆಯ ಒಂದು ಮೊಟ್ಟೆಗಳನ್ನೇ ಕೊಟ್ಟಿರ್ತಾನೆ. ಆದ್ರೆ ಹಾ. ಕ್ರಮೇಣ ನಮ್ಮ ಜೀವನ ಶೈಲಿ ಮೇಲೆ ಆಧರಿಸಿ ಈ ಪಾಲಿಸಿಸ್ಟಿಕ್ ಹ್ಮ್. ಓವರಿ ಬೊಜ್ಜುತನದಿಂದ ಬರಬಹುದು, ಅಥವಾ ನಮ್ಮ ಹ್ಮ್. ಹೆಚ್ಚಿನ ಒಂದು ಸೋಮಾರಿತನದಿಂದನೂ ಬರಬಹುದು. ನಾವು ತಿನ್ನುವ ಹ್ಮ್. ಆಹಾರದಲ್ಲಿ ಇದರೊಳಗೆ ಹೆಚ್ಚು ಕಡಿಮೆ ಆಗಿ ಸಾಕಷ್ಟು ಈ ಪ್ರಾಸೆಸ್ಡ್ ಹ್ಮ್. ಫುಡ್ ಇದರಿಂದನೂ ಬರಬಹುದು. ಇದಲ್ಲದೆ ಸ್ಟ್ರೆಸ್, ಜಂಕ್ ಇದೊಂದು ಫುಡ್ ಪಾಯಿಂಟ್ ನಾನು ಹೇಳಲೇಬೇಕಿತ್ತು. ಬಹಳ ಸ್ಟ್ರೆಸ್ ಈಸ್ ಇಂಪಾರ್ಟೆಂಟ್, ಅನದರ್ ಬಹಳ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಫ್ಯಾಕ್ಟರ್, ಎಸ್ಪೆಷಲಿ ವಿ ಆರ್ ಕಾಮನ್ಲಿ ಸೀಯಿಂಗ್ ಇಟ್ ಇನ್ ಅ ಪಾಪ್ಯುಲೇಷನ್ ವೇರ್ ದೇರ್ ಇಸ್ ಅ ಬಯಾಲಜಿಕಲ್ ಶಿಫ್ಟ್ ಆಫ್ ದೇರ್ ಸ್ಲೀಪ್ ವೆನ್ ದೇ ಆರ್ ನಾಟ್ ಸ್ಲೀಪಿಂಗ್. ಈಗ ಸಮ್ ಹೌದು, ಹೌದು. ಐ ಟಿ ಪ್ರೊಫೆಷನಲ್ಸ್ ಅಲ್ಲಿ ರಾತ್ರಿ ಎಲ್ಲ ಡ್ಯೂಟಿ ಮಾಡ್ತಾರೆ. ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ರಾತ್ರಿ ಹಾ, ಎಲ್ಲ ಓದ್ತಾರೆ, ಹಾ, ಆ ರಾತ್ರಿ ಹೌದು, ಎಲ್ಲ ಹೌದು, ಪಾರ್ಟಿ ಮಾಡ್ತಾರೆ. ಹೌದು. ಅವ್ರಿಗೆಲ್ಲರಿಗೂ ಇದು ಪ್ರಾಬ್ಲಮ್. ಸೊ ಅವಾಗ ಇದು ಬರಬಹುದು. ಸೊ ನಿಮ್ಮ ಒಂದು ಆಹಾರ ವಿಹಾರವನ್ನು ಕರೆಕ್ಟಾಗಿ ಒಂದು ಶಿಸ್ತಿನ ಬದ್ಧದಲ್ಲಿ ಇಟ್ಕೊಂಡು ಅವಾಗ ಎಕ್ಸಸೈಸ್ ಮಾಡಿಕೊಂಡು ಇದು ಮಾಡೋದ್ರಿಂದ ಈ ಖಂಡಿತವಾಗ್ಲೂ ಪಾಲಿಸಿಸ್ಟಿಕ್ ಓವರಿಂದ ಹೊರಗಡೆ ಬರ್ಬೋದು. ಬಟ್ ಮತ್ತೆ ಒಂದ್ 2-3 ವರ್ಷ ಆದ್ಮೇಲೆ ಅದು ಮತ್ತೆ ಕಾಣಿಸ್ಕೋಬಹುದು. ಅದಕ್ಕಾಗಿ ನೀವು ಹಾ. ಹೆದರ್ಕೋಬೇಕಾಗಿಲ್ಲ. ಇದಲ್ಲದೆ ಒಂದು ಲೀನ್ ಪಿ ಸಿ ಒ ಅನ್ನೋ ಒಂದು ಎಂಟಿಟಿನೂ ಇದೆ. ನೀವು ನೋಡಕ್ಕೆ ಹ್ಮ್. ಬ್ಯೂಟಿಫುಲ್ ಆಗಿ ನಮ್ಮ ಮೇಡಮ್ ತರನೇ ಇರ್ಬೋದು, ಎಲ್ಲ ವೆಯ್ಟು ಗೀಟು ಎಲ್ಲ ಫಸ್ಟ್ ಕ್ಲಾಸ್ ಆಗಿ. ಆದರೂ ಕೂಡ ಅಲ್ಲಿ ಪಿ ಸಿ ಒ ಇರ್ಬೋದು. ಅದಕ್ಕೆ ನಾವು ಹೆರಿಡಿಟ್ರಿನೇ ಕಾರಣ ಅಂತೀವಿ. ಹ್ಮ್. ಹೆದರ್ಕೋಬೇಕಾಗಿಲ್ಲ. ಪಿ ಸಿ ಒ ಇಸ್ ಎ ವೆರಿ ಕಾಮನ್ ಫಿಸಿಯಲಾಜಿಕಲ್ ಕಂಡೀಷನ್ ವಿಚ್ ಕ್ಯಾನ್ ಬಿ ಕರೆಕ್ಟೆಡ್. ತುಂಬಾ ಸುಲಭವಾಗಿ ಇದನ್ನು ಪರಿಹರಿಸ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು. ಎಷ್ಟು ಸರಳವಾಗಿ ಸುಂದರವಾಗಿ ಎಲ್ಲರಿಗೂ ತಿಳಿಸಿ ಹೇಳಿದ್ರಿ. ಧನ್ಯವಾದಗಳು.